ಮನುಷ್ಯನಿಗೆ ನೋಡುವ ದೃಷ್ಟಿ, ಇಟ್ ಈಸ್ ಅನ್ ಆಟಿಟ್ಯೂಡ್, ಸಿಂಪ್ಲಿ ಇಟ್ ಈಸ್ ಅನ್ ಆಟಿಟ್ಯೂಡ್. ದರ್ ಇಸ್ ನಥಿಂಗ್ ಆಬ್ಜೆಕ್ಟಿವ್ ಆಸ್ ಸಚ್, ಇಟ್ ಈಸ್ ಆಲ್ ಜಸ್ಟ್ ಸಬ್ಜೆಕ್ಟಿವ್. ನಮ್ಮ ನೋಡುವ ದೃಷ್ಟಿಯಲ್ಲಿ ಇದೆ, ನಮ್ಮ ನೋಡುವ ದೃಷ್ಟಿಯಲ್ಲಿ ಇದೆ. ಲಕ್ಷ ಸಂಪಾದನೆ ಮಾಡಿದವನಿಗೂ ಏನು ಉಳಿಯುವುದಿಲ್ಲ, ಎಲ್ಲ ಖರ್ಚಾಗಿ ಹೋಗ್ಬಿಡುತ್ತೆ. ಯಾಕೆ? ಇಂದ್ರಿಯಾಣಾಮನೈಶ್ವರ್ಯಾತ್ ಐಶ್ವರ್ಯಾತ್ ಭ್ರಶ್ಯತೆ ಸಹ. ಭೋಗ ಹೆಚ್ಚಾಯಿತು, ಹಾಗಾಗಿ ಹಣ ಎಷ್ಟು ಹೆಚ್ಚಾದರೂ ಕಮ್ಮಿ ಸಾಲುವುದಿಲ್ಲ. ಆ ತರಹ ಆಗತ್ಯ ಮನುಷ್ಯನಿಗೆ. ಆದ್ದರಿಂದ ಮನುಷ್ಯ, ಅದಕ್ಕೆ ಹೇಳ್ತಾರೆ ಧನಸತ್ಯಂ ಅನಾಯಾಸ ಭವಂತಿ ನ ಭವಂತಿ ದುರಾತ್ಮನ. ಅನಾಯಾಸ ಅನ್ನುವುದು ದುರಾತ್ಮರಿಗೆ ಆಗುವುದಿಲ್ಲ, ಕೆಟ್ಟ ಜನರಿಗೆ ಅನಾಯಾಸ ಅಂತ ಆಗುವುದಿಲ್ಲ. ಒಳ್ಳೆಯ ಕರ್ಮಗಳಲ್ಲಿ ಅನಾಯಾಸ ಆಗುವುದಿಲ್ಲ, ಅವರಿಗೆ ಆಯಾಸವಾಗಲಿ. 10 ಗಾಯತ್ರಿ ಮಾಡು, ಬಹಳ ಆಯಾಸ ರೀ, ಬಹಳ ಶ್ರಮ, ಏನು 10 ಗಾಯತ್ರಿ ಮಾಡೋದು ಏನಿಲ್ಲ. 10 ಗಾಯತ್ರಿ ಮಾಡುವ ಕೈ ಒಂದ್ಸಲ ಬಟ್ಟೆ ತಿರುಗಿಸಿದ್ರೆ ಮುಗಿದೋಗುತ್ತೆ. 10 ಗಾಯತ್ರಿ ಅಂದ್ರೆ ಯಾವ ಒಳ್ಳೆಯ ಕೆಲಸಕ್ಕೆ ಅವನಿಗೆ ಅದರಲ್ಲಿ ರುಚಿನೇ ಇಲ್ಲ, ಹಾಗಾಗಿ ಅದು ಆಯಾಸವಾಗತ್ತೆ. ಯಾರಿಗೆ ಯಾವುದು ಬೇಕು ಅವನಿಗೆ ಅದು ಆಯಾಸವಾಗುವುದಿಲ್ಲ, ಆಗುವುದೇ ಇಲ್ಲ. ಮಕ್ಕಳಿಗೆ ಮನೆಯಲ್ಲಿ ಇಲ್ಲಿಂದ ಅಲ್ಲಿ ಒಂದೊಂದು ಪುಸ್ತಕ ನೋಡ, ಸಾಮಾನು ಇಟ್ಟಿದ್ದೀನಿ ತಗೊಂಡು ಬಾ ಅಂತ ತಾಯಿ ಹೇಳಿದ್ರೆ ಸುಮ್ಮನೆ ಕೆಲಸ ಹೇಳ್ತೀನಿ ನೋಡು. ಹೆಣ್ಣು ಕೂತಿದ್ದೆ ನಾನು, ನನಗೇನು ಕೆಲಸ ಹೇಳ್ತೀನಿ ಅಂತಾನೆ. ಅದೊಂದು ಅಡ್ಮಿಷನ್ ಕೊಡಬೇಕು, ಅದನ್ನು ಈ 10 ಸಲ ಹೋಗಿ ಬರ್ತಾನೆ. ಅದಕ್ಕೆ ಬರುವುದಕ್ಕೆ ಹೋಗುವುದಕ್ಕೆ ಏನು ಆಯಾಸವಾಗುವುದಿಲ್ಲ. ಮನುಷ್ಯನಿಗೆ ಸ್ವಾರ್ಥ ಎಲ್ಲಿದೆಯೋ ಅಲ್ಲಿ ಆಯಾಸವಾಗುವುದಿಲ್ಲ, ಸ್ವಾರ್ಥ ಎಲ್ಲಿಲ್ಲ ಅಲ್ಲಿ ಆಯಾಸವಾಗುತ್ತೆ. ಸ್ವಾರ್ಥ ದುಷ್ಟರಿಗೆ ಹಿತವಾದ ಕರ್ಮಗಳಲ್ಲಿ ಇರುವುದಿಲ್ಲ, ಸತ್ಕರ್ಮಗಳಲ್ಲಿ ಸ್ವಾರ್ಥ ಇರುವುದಿಲ್ಲ, ಹಾಗಾಗಿ ಅವರಿಗೆ ಆಯಾಸವಾಗುತ್ತೆ. ಸಜ್ಜನರಿಗೆ ಒಳ್ಳೆಯ ಕೆಲಸದಲ್ಲಿ ಸ್ವಾರ್ಥ ಇರುತ್ತೆ, ತುಂಬಾ ಪ್ರೀತಿ ಇರ್ತದೆ, ಹಾಗಾಗಿ ಅವರಿಗೆ ಆಯಾಸವಾಗೋದೇ ಇಲ್ಲ, ಏನು ಆಯಾಸವಿಲ್ಲದೆ ಆಗಿಬಿಡುತ್ತೆ. 2 ಏಕಾದಶಿ ಆಯಾಸವಾಗುವುದಿಲ್ಲ, ಯಾಕೆ? ಮಾಡಬೇಕು ಅಂತ ಆಸೆ ಇದೆ ಇವನಿಗೆ, ಆದ್ದರಿಂದ ಆಯಾಸವಾಗುವುದಿಲ್ಲ. ಏಕಾದಶಿ ಏನು ತೊಂದರೆ ಆಗುವುದಿಲ್ಲ, ಮಡಿ ಮೈಲಿಗೆ ಏನು ತೊಂದರೆ ಆಗುವುದಿಲ್ಲ, ಸಮಸ್ಯೆ ಬರುವುದಿಲ್ಲ, ಯಾವುದೂ ಸಮಸ್ಯೆ ಬರುವುದಿಲ್ಲ. ಸಮಸ್ಯೆ ಅಲ್ಲ ನಾವು ಮಾಡಿಕೊಳ್ಳೋದು, ಸಮಸ್ಯೆ ಇರುವುದಿಲ್ಲ, ಅದು ನಾವು ಹುಟ್ಟಿಸಿಕೊಳ್ಳೋದು. ಹಾಗಾಗಿ ಮಹಾಭಾರತ ಹೇಳುವ ಮಾತು ನೋಡಿ, ಮೇಲ್ ನೋಡಿದ್ರೆ ಅನಾಯಾಸ ನಭವಂತಿ ದುರಾತ್ಮನ. ದುಷ್ಟ ಜನರಿಗೆ ಅನಾಯಾಸ ಅಂತ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಏನಿದೆ ಅನಾಯಾಸವಾಗುವುದಿಲ್ಲ ಅಂತಂದ್ರೆ ಇಷ್ಟರ್ಥ. ಅನಾಯಾಸೋ ನಭವಂತಿ ದುರಾತ್ಮನಾಂ ವಾಚ್ಚೈವ ಗುಪ್ತ ದಾನಂಚ ನೈತಾನ್ಯಂತೇಷು ಭಾರತ. ಆತ್ಮಜ್ಞಾನಂ ಅನಾಯಾಸ ತಿತಿಕ್ಷಾ ಧರ್ಮನಿತ್ಯತ ವಾಚ್ಚೈವ ಗುಪ್ತ ದಾನಂಚ ನೈತಾನ್ಯನ್ಯೇ ಅಂತ್ಯೇಷು ಭಾರತ. ಆಕ್ರೋಶ ಪರಿವಾದಾಭ್ಯಾಂ ವಕ್ತಾ ಪಾಪಮುಪಾದತ್ತೆ ಕ್ಷಮಮಾನೋ ವಿಮುಚ್ಯತೆ. ಆಕ್ರೋಶ ಮಾಡ್ತಾನೆ, ಪರಿವಾದ ನಿಂದೆ ಮಾಡ್ತಾನೆ, ಬೈತಾನೆ, ನಿಂದೆ ಮಾಡ್ತಾನೆ. ಇವುಗಳಿಂದ ಸಿಟ್ಟು ಮಾಡಿ ನಿಂದೆ ಮಾಡೋದರಿಂದ ಯಾರು ಮಾಡ್ತಾನೆ ನೋಡಿ ಅವನಿಗೆ ಪಾಪ ಬರುತ್ತದೆ. ಯಾರು ಮಾಡಿಸಿಕೊಂಡು ಸುಮ್ಮನಾಗಿ ಬಿಡ್ತಾನೆ, ಸುಮ್ಮನಾಗ್ತಾನೆ. ಆ ಸುಮ್ಮನಾದವನಿಗೆ ಏನೂ ಇಲ್ಲ, ಅವನು ಮುಕ್ತ, ಕ್ಷಮಮಾನೋ ವಿಮುಚ್ಯತೆ, ಆನಂದದಿಂದ ಇರ್ತಾನೆ. ಅವನಿಗೆ ಯಾವ ತೊಂದರೆ ಇಲ್ಲ. ಯಾರು ಪ್ರತಿಯಾಗಿ ಉತ್ತರ ಕೊಡ್ತಾನೆ ಅವನಿಗೆ ತೊಂದರೆ ಇದೆ, ಯಾರು ಬೈದಿರ್ತಾನೆ ಅವನಿಗೆ ರೋಷ, ಅವನಿಗೆ ಆಕ್ರೋಶ. ಶಾಂತರಾಗಿದ್ದಾರೆ, ತಮ್ಮಷ್ಟಕ್ಕೆ ತಾವಿದ್ದಾರೆ, ಸಾತ್ವಿಕನಾದ ವ್ಯಕ್ತಿ, ಸಾಧುವಾದ ಸ್ವಭಾವ, ತನ್ನ ಮನೆಗೆ ಮಾತ್ರ ತಾನು ತನ್ನ ಕೆಲಸ ಮಾಡಿಕೊಂಡಿದ್ದಾನೆ. ಅಂಥವೊಬ್ಬನನ್ನ ಬಾಯಿಗೆ ಬಂದಂತೆ ಬೈರಿ, ಆಕ್ರೋಶ ಮಾಡಿ, ಹಾಗೂ ನಿಂದೆ ಮಾಡಿ ನಿಮ್ಮ ಮನಸ್ಸು ಹುರುಹುರುವಾಗತ್ತೆ, ಅವನಿಗೇನಾಗುವುದಿಲ್ಲ, ಅವನು ಅದನ್ನು ಮರೆತು ಬಿಡ್ತಾನೆ. ಯಾಕೆಂದ್ರೆ ಅವನು ಸಾಧುವಾಗಿದ್ದಾನೆ. ಇದೇ ಸಾಧುವಿನ ಲಕ್ಷಣ, ಇದೇ ಸಾಧುವಿನ ಲಕ್ಷಣ. ತಲೆ ಮೇಲೆ ಕಲ್ಲಿನಷ್ಟು ಭಾರವಿದ್ರು ಅದು ಹಗುರು. ಏನಂದ ಅವನು? ಅನ್ಕೊಂಡ ನಮಗೇನಾಗತ್ತೆ ಅನ್ನುವವನು ಸಾಧು. ಹಾಗಾಗಿ ಆಕ್ರೋಶ ಪರಿವಾದಾಭ್ಯಾಂ ವಿಹಿಂಸಂತ್ಯ ಬುಧಾನ್ ವಕ್ತಾ ಪಾಪಮುಪಾದತ್ತೆ ಕ್ಷಮಮಾನೋ ವಿಮುಚ್ಯತೆ. ಹಿಂಸಾ ಬಲಮಸಾಧೂನಾಂ ರಾಜ್ಯಂ ದಂಡವಿಧಿರ್ಬಲಂ. ಅಸಾಧುಗಳಿಗೆ ಹಿಂಸೆ, ರಯಟ್, ನಾನಾ ವಿಧವಾದಂತಹ ಪೀಡೆ ಕೊಡುವುದೇ ಅವರ ಶಕ್ತಿ. ಅವರಿಗೇನು ಬಲ? ಮತ್ತೊಂದು ಏನು ಬಲ ಇಲ್ಲ. ದುಷ್ಟರಿಗೇನು ಬಲ ಇರತ್ರಿ? ಏನು ಬಲ ಇರುತ್ತೆ ಅವರಿಗೆ?
ಹಿಂಸೆ ಕೊಡ್ಲಿಕ್ಕಾಗತ್ತೆ ಅಂತನ್ನೋದೇ ಒಂದು ಬಲ ಅವರಿಗೆ, ಇನ್ನೊಂದೇನು ಬಲ ಇಲ್ಲ ಅವರಿಗೆ. ಹಿಂಸಾ ಬಲಂ ಅಸಾಧೂನಾಂ, ಅಸಾಧುಗಳಿಗೆ ಬಲ. ದಂಡ ಮಾಡುವ ಸಾಮರ್ಥ್ಯ, ದಂಡ ಮಾಡುವ ಅಧಿಕಾರ ರಾಜನ ಬಲ. ಶುಶ್ರೂಷಾತು ಬಲಂ ಸ್ತ್ರೀಣಾಂ, ಸ್ತ್ರೀಯರು ಮನೆಯಲ್ಲಿ ಅತ್ತೆ ಮಾವ ಗಂಡ ಮಕ್ಕಳು ಅಥವಾ ಗಂಡನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇತ್ಯಾದಿ ಏನು ಬಳಗದವರಿದ್ದಾರೋ ಆ ಬಳಗದವರನ್ನ ಅವರಿಗೆ ಮನಸ್ಸು ಒಪ್ಪುವಂತೆ ಸೇವೆ ಮಾಡಿದರಾಯಿತು. 4 ದಿನ ತಡವಾದೀತು, ಆದರೆ ಅವರಿಗೆ ಗೆಲುವಾಗುವುದು ನಿಶ್ಚಿತ. ಹೆಣ್ಮಕ್ಕಳು ಮನೆಯ ಸೊಸೆಯಾಗಿ ಹೋದವಳು, ತಾಯಿಯಾಗಿ ಬೆಳೆದವಳು, ಅತ್ತೆಯಾಗಿ ವೃದ್ಧಳಾದವಳು, ಅವಳಿಗೆ ಇರುವ ಗೌರವ ಅವಳು ಚಿಕ್ಕಂದಿನಲ್ಲಿ ಹಾಗೂ ತನ್ನ ಮಧ್ಯ ವಯಸ್ಸಿನಲ್ಲಿ ಅಥವಾ ಕೊನೆಯಲ್ಲಿ ಮಾಡುವ ತ್ಯಾಗದಲ್ಲಿದೆ, ಅವಳು ಮಾಡುವ ಸೇವೆಯಲ್ಲಿದೆ. ಅವಳಿಗಿರುವಷ್ಟು ಅಧಿಕಾರ ಇನ್ಯಾರಿಗಿರುವುದಿಲ್ಲ. ಅವಳ ತಾಳ್ಮೆ ತ್ಯಾಗ ಅವಳಿಗೆ ಬಲವನ್ನು ಕೊಡುತ್ತದೆ. ನಾವು ಅನೇಕ ದೃಷ್ಟಾಂತಗಳನ್ನು ಕಣ್ಮುಂದೆ ನಾವು ಕಾಣ್ತೇವೆ. ಅತ್ತೆ ತನ್ನ ಸೊಸೆಗೆ ಕೇಳಿ ಮಾಡ್ತಾಳೆ. ಯಾಕೆಂದ್ರೆ ಸೊಸೆ ಅತ್ತೆಯನ್ನ ಅಷ್ಟು ವಶ ಮಾಡಿಕೊಂಡಿದ್ದಾಳೆ. ಕಾರಣವೇನು ಅಂದ್ರೆ ನಿರಂತರ ಸೇವೆ, ಅಖಂಡವಾದಂತಹ ಪ್ರೀತಿ. ಅಣ್ಣಂದಿರಿದ್ದಾರೆ, ಗಂಡನ ಅಣ್ಣಂದಿರು. ಆ ಗಂಡನ ಅಣ್ಣಂದಿರು ಒಬ್ಬೊಬ್ರು ಅತೀ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಾರೆ. ಇಬ್ಬರು ಸೆಂಟ್ರಲ್ ಗವರ್ಮೆಂಟಿನಲ್ಲಿ ಬಹಳ ದೊಡ್ಡ ಅಧಿಕಾರದಲ್ಲಿದ್ದಾರೆ, ಇನ್ನೊಬ್ರು ಬ್ಯಾಂಕಿನಲ್ಲಿ ಇದ್ದಾರೆ, ಮತ್ತೊಂದು. ಇವರೆಲ್ಲ ಬ್ಯಾಂಕು ಅಂದ್ರೆ ಸುಮ್ಮನೆ ಕ್ಲರ್ಕ್ ಅಲ್ಲ, ಬಹಳ ದೊಡ್ಡ ಅಧಿಕಾರದಲ್ಲಿ. ಇಷ್ಟು 4 ಜನ, ಗಂಡ ಒಬ್ಬ, 5 ಜನರಿದ್ರೆ ಆ 4 ಜನ ಗಂಡ ಕೊನೆಯವನು. ಗಂಡ ಆ ಅಣ್ಣ ತಮ್ಮಂದಿರಲ್ಲಿ ಕೊನೆಯವನು. ಆ ಗಂಡನ ಆ 4 ಜನ ಅಣ್ಣಂದ್ರು ಈ ಕೊನೆ ತಮ್ಮನ ಹೆಂಡತಿಯ ಮಾತನ್ನು ಕೇಳಿ ತಮ್ಮ ಮನೆಯ ಎಲ್ಲ ಕಾರ್ಯಭಾರವನ್ನು ನಡೆಸ್ತಾರೆ. ಎಲ್ಲ ಕಾರ್ಯಭಾರವನ್ನು ಅವಳು ಮಾಡಿದ ತ್ಯಾಗ ಊಹಾತೀತ. ಗಂಡನ ಅಣ್ಣಂದ್ರು ಅಂದ್ರೆ ಗಂಡನಿಗಿಂತಲೂ 20 ವರ್ಷ ದೊಡ್ಡವರು ಅವರು. 20 ವರ್ಷ, ಹಳೆ ಕಾಲದ ಜನ 20 ವರ್ಷ ದೊಡ್ಡವರು. ಆದರೆ ಅಷ್ಟು ದೊಡ್ಡವನಾದರೂ ಕೂಡ ಅವನು ತನ್ನ ತಮ್ಮನ ಹೆಂಡತಿ ಅವಳು ಬರಬೇಕು, ಅವಳ ಮನೆಯಲ್ಲಿ ಬರಬೇಕು, ಅವಳು ಹೇಳಬೇಕು, ಆಮೇಲೆ ಕೆಲಸ ಮಾಡಬೇಕು. ಏನೇ ಮನೆ ತಗೊಳ್ಳೋದು ಅಥವಾ ಇನ್ವೆಸ್ಟ್ಮೆಂಟು, ಇಲ್ಲದೆ ಮದುವೆ ಅಥವಾ ಒಂದು ಕಾರ್ಯಕ್ರಮ, ಏನೇ ಕಾರ್ಯ ಹೇಳಿ ಅಂದ್ರೆ ಹೇಳೋ ತಾತ್ಪರ್ಯವೇನು ಅಂದ್ರೆ ಮನಸ್ಸನ್ನ ಒಲಿಸಿಕೊಳ್ಳುವ ಕ್ರಮ ಇಷ್ಟು. ಶುಶ್ರೂಷಾತು ಬಲಂನ ಸ್ತ್ರೀಣ, ಸ್ತ್ರೀಯರಿಗೆ ಅತ್ಯದ್ಭುತವಾದ ಬಲ ಅಂದ್ರೆ ಶುಶ್ರೂಷೆ, ಸೇವೆ. ಅದು ಅತ್ಯದ್ಭುತವಾಗಿರುವಂತಹ ಬಲ. ಅದು ಯಾರಿಗೆ ಪೀಡೆ ಕೊಡದೆ ವಶ ಮಾಡಿಕೊಳ್ಳುವಂತಹದ್ದು. ಹಿಂಸೆ ಪೀಡೆ ಕೊಟ್ಟು ವಶ ಮಾಡಿಕೊಳ್ಳುತ್ತೆ, ದಂಡ ಪೀಡೆ ಕೊಟ್ಟು ವಶ ಮಾಡಿಕೊಳ್ಳುತ್ತದೆ. ಸ್ತ್ರೀಯರು ಮಾಡುವಂತಹ ಸೇವೆ ಇದು ಪೀಡೆ ಕೊಡದೆ ವಶ ಮಾಡಿಕೊಳ್ಳುತ್ತದೆ. ಅಂಥ ಅತ್ಯದ್ಭುತವಾದದ್ದು ಕ್ಷಮ ಗುಣವತಾಂ ಬಲ. ಇದು ಅಷ್ಟೇ, ಯಾರಿಗೆ ಪೀಡೆ ಕೊಡುವುದಿಲ್ಲ. ಗುಣವಂತ ಕ್ಷಮೆ ಮಾಡಿಬಿಡ್ತಾನಷ್ಟೇ. ಆದರೆ ಆ ಕ್ಷಮೆ ಮಾಡುವುದರಿಂದ ಏನು ಅವನು ಗುಣವನ್ನು ಗಳಿಸ್ತಾನೆ, ಏನು ಬಲವನ್ನು ಗಳಿಸ್ತಾನೆ, ಆ ಬಲವನ್ನ ಇವರು ಯಾರೂ ವಿರೋಧ ಮಾಡುವವರು, ದ್ವೇಷ ಮಾಡುವವರು, ಅವನಿಗೆ ಪೀಡೆ ಕೊಟ್ಟವರು ಅವರು ಯಾರಿಗೆ ಬರುವುದಿಲ್ಲ. ಅಷ್ಟು ಬಲವನ್ನು ಗಳಿಸ್ತಾನ. ವಾಕ್ ಸಂಯಮೋ ಹಿ ನೃಪತೆ ಸುದುಷ್ಕರ ತಮೋಮತಃ ಅರ್ಥವಚ್ಚ ವಿಚಿತ್ರಂಚ ನಶಕ್ಯಂ ಬಹುಭಾಷಿತಂ. ಬಹಳ ಉತ್ತಮವಾದ ಸರಿಯಾದ ಅರ್ಥವಿರುವ ಹಿತವಾದ ಮಾತುಗಳನ್ನಾಡುವುದು. ಹಿತವಾದ ಮಾತುಗಳನ್ನು ಬಹಳ ಮಾತಾಡ್ಲಿಕ್ಕಾಗುವುದಿಲ್ಲ, ಸ್ವಲ್ಪ ಆಡಬಹುದು. ಒಳ್ಳೆ ಮಾತನ್ನ, ಅರ್ಥವತ್ತಾದ ಮಾತನ್ನ ಬಹಳ ಮಾತಾಡ್ಲಿಕ್ಕಾಗುವುದಿಲ್ಲ. ಗೊಡ್ಡು ಮಾತುಗಳನ್ನು ಸೇರಿಸಿದ ಹೊರತು ಮಾತಾಡ್ಲಿಕ್ಕಾಗುವುದಿಲ್ಲ. ಹರಟೆ ಅಂತಂದ್ರೆ ಹಿತವೇ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅದು. ಆದ್ದರಿಂದ ಅಂಥದ್ದು ಮಾತಾಡೋದು ಕಷ್ಟ. ರಾಜ ಧೃತರಾಷ್ಟ್ರ, ಏನ್ ಹೇಳಿ ನಾನು ನಿನಗೆ? ವಾಕ್ ಸಂಯಮೋ ಹಿ ನೃಪತೆ ಸುದುಷ್ಕರ ತಮೋಮತಃ ಅರ್ಥವಚ್ಚ ವಿಚಿತ್ರಂಚ ನಶಕ್ಯಂ ಬಹುಭಾಷಿತಂ. ವಿಚಿತ್ರವಾದ ಅರ್ಥವುಳ್ಳ ಮಾತುಗಳನ್ನು ಆಡುವುದು ಹೆಚ್ಚು ಮಾತಾಡ್ಲಿಕ್ಕಾಗುವುದಿಲ್ಲ, ಕೆಲವೇ ಮಾತುಗಳನ್ನು ಆಡಬೇಕಾಗುತ್ತೆ. ಮಾತಿಗೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಮಾತಿಗೆ
ನಿನಗೆ ಅನುಭವ ಇದ್ರೆ ಮಾತಾಡು, ಅನುಭವ ಇಲ್ಲದೆ ಇದ್ರೆ ಮಾತಾಡಬೇಡ. ಏನು ನೀನು ಹೇಳ್ತೀಯೋ ಮಹತ್ತರವಾದಂತಹ ಮಾತು, ಆ ಮಾತಿಗೆ ಹಿನ್ನೆಲೆಯಾಗಿ ಸಪೋರ್ಟಿವ್ ಆದ ಅನುಭವ ನಿನಗಿರಲಿ. ಅನುಭವ ಇದ್ದು ನೀನು ಹೇಳಿದರೆ ಅದಕ್ಕಿರುವ ಬೆಲೆ ಇನ್ಯಾವುದಕ್ಕಿರುವುದಿಲ್ಲ. ಹಾಗಾಗಿ ಅನುಭವದ ಮಾತು ಆಡುವುದಕ್ಕೆ 1, 2, 10 ಮಾತಾಡಬಹುದು, 100 ಮಾತಾಡ್ಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಅಷ್ಟು ಅನುಭವ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ಅಭ್ಯಾವಹತಿ ಕಲ್ಯಾಣಂ ವಿವಿಧಂ ವಾಕ್ ಸುಭಾಷಿತ ಸೈವ ದುರ್ಭಾಷಿತ ರಾಜನ್ನ ಅನರ್ಥಾಯೋಪಕಲ್ಪತೆ. ಹಿತವಾಗಿ ಒಬ್ಬನ ಸ್ತೋತ್ರ ಮಾಡಿದ್ರಿ, ಒಳ್ಳೆಯದನ್ನು ಹೇಳಿದ್ರಿ, ಅವನನ್ನ ಪ್ರಶಂಸೆ ಮಾಡಿದ್ರಿ, ಒಳ್ಳೆಯದಕ್ಕೆ ಮಾಡಿದರೆ ಅದರಿಂದ ನಿಮಗೆಲ್ಲ ಒಳ್ಳೆಯದಾಗತ್ತೆ, ಕಲ್ಯಾಣವಾಗತ್ತೆ. ನೀನದನ್ನೇ ಬೈದಿ ನಿಂದೆ ಮಾಡಿದಿ, ಆಗ ಅವನು ಕೋಪಿಸಿಕೊಳ್ತಾನೆ, ನಿನಗನರ್ಥವಾಗತ್ತೆ, ದ್ವೇಷ ಬೆಳೆಯತ್ತೆ. ಆದ್ದರಿಂದ ಮಾತಾಡಬಾರ್ದು. ವಾಚಾ ದುರುಕ್ತಂ ಬಿಭತ್ಸಂ ನ ಸಂರೋಹತಿ ವಾಕ್ಷತಂ ರೋಹತೆ ಸಾಯಕ ವಿವಿದ್ಯಂ ವರ ವನಂ ಪರಶುರಾಹತಂ. ಕೊಡಲಿ ತೆಗೆದುಕೊಂಡು ಗಿಡಗಳನ್ನ ಮರಗಳನ್ನ ಕತ್ತರಿಸಿದರೆ ಮತ್ತೆ ಮರ ಚಿಗಿಯತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ಮಾತಿನಿಂದ ಕತ್ತರಿಸಿದರೆ ಅವನು ಎಂದೂ ಚಿಗಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕೊಡಲಿಯಿಂದ ಕತ್ತರಿಸುವುದು ಬೇಕು, ಮಾತಿನಿಂದ ಕತ್ತರಿಸುವುದು ಬೇಡ. ಬಹಳ ಅಹಿತ, ಬಹಳ ಕೆಟ್ಟದ್ದು. ಅದಕ್ಕೆ ಹೇಳ್ತಾರೆ, ವಾಕ್ಸಾಯಕ ವದನನ್ ನಿಷ್ಪತಂತಿ ಯೈರಾಹತ ಶೋಚತೆ ರಾತ್ರ್ಯಹಾನಿ ಪರಸ್ಯ ನಾಮರಮ್ಮ ಸುತೆ ಪತಂತಿ ತಾನ್ ಪಂಡಿತೋ ನಾಮಸೃಜತ್ ಪರೇಭ್ಯ ಯಸ್ಮೈ ದೇವ ಪ್ರಯಚ್ಛಂತಿ ಪುರುಷಾಯ ಪರಾಭವಂ. ಬಹಳ ಮಹತ್ವದ ಮಾತು. ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಚೀನಾನೆ ಪಶ್ಯತಿ. ಭಾಗವತದಲ್ಲಿ ಹೇಳಿದ ಅತಿ ಅಮೂಲ್ಯವಾದ ಮಾತು. 2 ಮಾತುಗಳನ್ನು ನಾವು ಕೇಳಿದ್ದೇವೆ. ಒಂದು, ಬಂಧುರಾತ್ಮಾತ್ಮನಸ್ತಸ್ಯ, ತನಗೆ ತಾನು ಬಂಧು. ಬಹಳ ಮಹತ್ವದ ಮಾತು ಅಂತ ನಾವು ಅರ್ಥ ಮಾಡಿಕೊಂಡದ್ದಾಯಿತು. ಇನ್ನೊಂದು ಮಾತು, ಹಿತವನ್ನು ಕೇಳಬೇಕು. ಯಾರೇ ಹೇಳಿ ಹಿತವನ್ನು ಕೇಳಬೇಕು. ಈ 2 ಮಾತು ಸತ್ಯವಾಗಿದ್ರೆ, ಇದು ನಮ್ಮ ಮಟ್ಟಕ್ಕೆ ಸಹಜವಾಗಿ ಸತ್ಯವಾಗಿದ್ರೆ ಅನುಭವಕ್ಕೆ ಬರುವ ಮಾತು. ಇದರ ಮೇಲೆ ಕಣ್ಣಿಗೆ ಕಾಣದ ಒಂದು ಸ್ತರದಲ್ಲಿ, ಕಣ್ಣಿಗೆ ಕಾಣದ ಒಂದು ಎತ್ತರದಲ್ಲಿ ಇನ್ನೊಂದು ಮಾತು ಸತ್ಯ. ಅದು ದೇವರು ಹಾಗೂ ದೇವತೆಗಳು ಯಾವನಿಗೆ ಒಳಿತು ಮಾಡುವವರಿದ್ದಾರೆ ಅವನಿಗೆ ಒಳಿತಿಗೆ ಪ್ರೇರಣೆ ಮಾಡ್ತಾರೆ, ಯಾವನಿಗೆ ಕೆಡುಕು ಮಾಡುವವರಿದ್ದಾರೆ ಅವನಿಗೆ ಕೆಟ್ಟದ್ದಕ್ಕೆ ಪ್ರೇರಣೆ ಮಾಡ್ತಾರೆ, ಅಷ್ಟೇ. ಅವನು ಕೈಯಲ್ಲಿ ಕೋಲು ಹಿಡ್ಕೊಂಡು ಬಂದು ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ. ದನಗಳನ್ನು ಕಾಯುವಂತಹ ಒಬ್ಬ ಗೋಪಾಲಕ ಅಥವಾ ಕುರಿ ಕಾಯುವಂತಹ ಕುರುಬ ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡಿದ್ದಾನೆ, ಅದನ್ನು ತಕ್ಕೊಂಡು ಹೋಗಿ ದನಗಳನ್ನು ಕಾಯ್ತಾನೆ. ಆಗ ನಮ್ಮನ್ನ ರಕ್ಷಣೆ ಮಾಡೋದು ದೇವರು ಇಲ್ಲ. ಹಾಗಾದರೆ ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನೆ, ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನೆ. ಬುದ್ಧಿಯ ಸಂವಿಭಜಂತಿ ತಂ. ಯಾವ ತರಹದ ಪ್ರೇರಣೆ ಮಾಡ್ತಾನೆ, ಏನು ಬುದ್ಧಿ ನಮಗೆ ಕೊಡ್ತಾನೆ ಅದಕ್ಕೆ ತಕ್ಕಂತ ಆಗಿಬಿಡ್ತದೆ. ಹೌದು, ವಿನಿವಿಂಕಿಯಲ್ಲಿ ಒಂದು 10 ಲಕ್ಷ ನೀನು ಇನ್ವೆಸ್ಟ್ ಮಾಡು ಅಂತ ಹೇಳಿದ್ರು, ಕೇಳಿದೆಯೋ ಇಲ್ಲೋ, ಬೆಂಗಳೂರಲ್ಲಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಕೋಟಿ 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 ಗಳಿಸಿದ, ಓಡಿ ಹೋಗಿಬಿಟ್ಟ. ಎಲ್ಲರೂ ಹೋದರು, ಅವರಲ್ಲಿ ಸತ್ತೋದು. ಅಂಥ ಒಂದು ದೊಡ್ಡದಾದಂತಹ ಇನ್ವೆಸ್ಟ್ಮೆಂಟಿನ ಏನು ಹಣ ಕಾಸು ವ್ಯವಸ್ಥೆ ಅಂತಂದ್ರೆ ಎಷ್ಟು ವ್ಯವಸ್ಥೆ ಹೇಳಿದವರು ಕೇಳಿದ್ದು, ಹೇಳಿದವರ ಮಾತು ಕೇಳಿದ್ದು ಹೇಳ್ತೀನಿ. ನೀವು ಹಣ ಏನಿಟ್ಟಿದ್ದೀರಿ ಅದಕ್ಕೆ ತಕ್ಕಂತೆ ನಿಮಗೆ ಪ್ರಾಮಿಸ್ ಮಾಡಿದ ಏನು ಬಡ್ಡಿ ಇದೆಯೋ ಆ ಬಡ್ಡಿ 30ನೇ ತಾರೀಕಲ್ಲ, ನಿಮ್ಮ ಮನೆಗೆ 28ನೇ ತಾರೀಕಿಗೆ ನಿಮ್ಮ ಮನೆಗಿದೆ. 28ನೇ ತಾರೀಕಿಗೆ ನಿಮ್ಮ ಕೈಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಯಾರು ಇಲ್ಲದೆ ಇದ್ರು ನಿಮ್ಮ ಹೆಂಡತಿ ಇದ್ರೆ ಸಾಕು, ಅವರ ಕೈಯಲ್ಲಿ ಕೊಟ್ಟು ಹೋಗ್ತಾನವ. ಇಷ್ಟು ಉತ್ತಮವಾದಂತಹ ನಡೆಸಿ ವಿಶ್ವಾಸವನ್ನು ಗಳಿಸಿ ಅದ್ಭುತವಾಗಿ ನಡೆಸಿದಂತಹ ಒಂದು ಕಂಪನಿ. ಕೋಟಿ ಕೋಟಿ ಅಂತ ಸಂಪಾದನೆ ಮಾಡಿಬಿಟ್ಟ. ಒಂದು ದಿವಸ ರಾತ್ರಿ ಹೋದ ಫರಾರಿ. ಹೇಳೋ ತಾತ್ಪರ್ಯವೇನು ಅಂತಂದ್ರೆ, ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯಾರೋ ಹೇಳಿದ್ರು, ಮೊದಲು ಬೇಡ ಬೇಡ ಅಂತಂದ, ಕೊನೆಗೆ ಇನ್ವೆಸ್ಟ್ ಮಾಡಿದ, ಕಳ್ಕೊಂಡ. 4 ಲಕ್ಷ ಮಾಡಿದ ಕಳ್ಕೊಂಡ, 20 ಲಕ್ಷ ಮಾಡಿದ ಕಳ್ಕೊಂಡ, 10,000 ಮಾಡಿದ ಕಳ್ಕೊಂಡ. ಏನು ಮಾಡಿದ್ರು ಕಳ್ಕೊಂಡ. ಬುದ್ಧಿ ಪ್ರೇರಣೆ ಏನು ಮಾಡ್ತಾನೆ ಅದಕ್ಕೆ ತಕ್ಕಂತೆ ಆಗ್ತದೆ, ಅದಕ್ಕೇನು ಮಾಡ್ಲಿಕ್ಕಾಗ. ಬಹಳ ವಿಚಿತ್ರ, ಬಹಳ ವಿಚಿತ್ರ.
ನಾನು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಈ ತರಹ ಅನೇಕ ಪ್ರಸಂಗಗಳು ಹಾಗೇ ಆಗತ್ತೆ. ಮಧ್ಯದಲ್ಲಿ ಒಂದು ಪ್ಲೇನ್ ಕ್ರ್ಯಾಶ್ ಆಯ್ತು ನೋಡಿ. ಅದು ಒಬ್ರು ನನಗೆ ಇಲ್ಲಿ ಒಬ್ರು ದೇಸಾಯಿ ಅಂತ ಬರ್ತಾರಲ್ಲ, ಅವರೊಬ್ಬರು ಕಥೆ ಹೇಳಿದ್ದು. ಹೋಮಿ ಭಾಭಾ ಅವರ ಕಥೆ. ಹೋಮಿ ಭಾಭಾ ಅವರು ಒಂದು ಸೆಮಿನಾರ್ ಇತ್ತು. ಆ ಸೆಮಿನಾರಿಗೆ ಅಟೆಂಡ್ ಆದರು ಮುಂಬೈಯಲ್ಲಿ, BARCಯಲ್ಲಿ. ಅಟೆಂಡ್ ಆದ ಮೇಲೆ ಆಗಿರುವಂತಹದ್ದು ಏನು ಅಂತಂದ್ರೆ, ಅವತ್ತು ಅವರಿಗೆ ಟಿಕೆಟ್ ಜರ್ಮನಿನೋ ಅಮೆರಿಕಾನೋ ಎಲ್ಲೋ ಯಾವುದೋ ದೇಶಕ್ಕೆ ಹೋಗಬೇಕು. ಅದಕ್ಕೆ ಅವರಿಗೆ ಟಿಕೆಟ್ ಬುಕ್ ಆಗಿದೆ. ಒಬ್ಬ ಸೈಂಟಿಸ್ಟ್ ನಮ್ಮ ದೇಸಾಯಿ ಅವರೇನೋ ಮಾಡಿದ್ದನ್ನು ನೋಡೋದಕ್ಕಾಗಿ ಅವರು ಬಂದರು, ನೋಡಿದ್ರು, ಎಲ್ಲ ಸಂತೋಷಪಟ್ಟರು, ಬಹಳ ಖುಷಿ ಆಯಿತು. ಎಲ್ಲ ಆದ ಮೇಲೆ ಹೋಗಬೇಕು ಅಂತ ಕಾರಲ್ಲಿ ಕೂಡೋ ಸಂದರ್ಭದಲ್ಲಿ ಯಾರೋ ಒಬ್ಬ ಸೈಂಟಿಸ್ಟ್ ಒಳಗಡೆ ಅವನು ಆತ್ಮಹತ್ಯೆ ಮಾಡಿಕೊಂಡ, ಸೂಸೈಡ್ ಮಾಡಿಕೊಂಡ ಅಂತ ಸುದ್ದಿ ಬಂತು. ಸುದ್ದಿ ಬಂದ ತಕ್ಷಣ ಬಹಳ ಮನಸ್ಸಿಗೆ ಅಸಮಾಧಾನವಾಯಿತು. ಎಲ್ಲ ಕ್ಯಾನ್ಸಲ್ ಮಾಡಿ ಕಮಿಟ್ಮೆಂಟ್, ಪಾಪ ಯಾರೋ ಒಬ್ಬನು ಮಾಡಿದರೆ ಏನು, ದೊಡ್ಡ ಆರ್ಗನೈಸೇಷನ್ ಅಲ್ಲ, ಆಯ್ತು ಹೋದ. ಹಾಗಾಗದೆ ಅವರು ಉಳಿದು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಆದ ಮೇಲೆ ಮಾರನೇ ದಿವಸಕ್ಕೆ ಟಿಕೆಟ್ ಬುಕ್ ಮಾಡಿದ್ರು. ಟಿಕೆಟ್ ಮಾರನೇ ದಿವಸಕ್ಕೆ ಬುಕ್ ಮಾಡಿ ಮಾರನೇ ದಿವಸಕ್ಕೆ ಹೋದದ್ದು ಅದು ಆಲ್ಪ್ಸ್, ಅದ್ಯಾವುದದು ಬೆಟ್ಟಗಳಲ್ಲಿ ಅದು ಹೋಯಿತು. ಹೋದದ್ದು ಅಂದ್ರೆ ನಾನೋ ನಿಶಾನ್, ಪ್ಲೇನಿನ ಅಥವಾ ವ್ಯಕ್ತಿಗಳ ಚೂರುಗಳು ಸಿಗಲಿಲ್ಲ, ತುಂಡುಗಳು ಸಿಗಲಿಲ್ಲ, ಇಡೀ ಪ್ಲೇನಿನ ಚೂರು ಸಿಗಲಿಲ್ಲ ಇವತ್ತಿಗೂ. ಇಷ್ಟು ವಿಚಿತ್ರವಾಗಿ ಅದು ಮಾಯವಾಗಿದೆ. ಇಂಪಾರ್ಟೆನ್ಸ್ ಆಫ್ ಪ್ರೇರಣೆ, ಇದು ಎಸ್ಕೇಪಿಸಮ್ ಅಲ್ಲ, ಇದು ವಸ್ತುಸ್ಥಿತಿ. ಇದು ದೇವರು ಏನು ಪ್ರೇರಣೆ ಮಾಡ್ತಾನೆ ಅದಕ್ಕೆ ತಕ್ಕಂತೆ ಆಗುವಂತ ನಮ್ಮ ಕೈಯಲ್ಲಿ ಇಲ್ಲ. ಇದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ, ಇದು ಪಾಸಿಟಿವ್ ದೃಷ್ಟಾಂತ ಕೊಡ್ತೀನಿ. ಅದು ನಾನು ಓದಿದ್ದು ವಿ ದ ಪೀಪಲ್ ಅಂತನ್ನುವ ಪುಸ್ತಕದಲ್ಲಿ ಮೊದಲು ಪ್ರಿಫೇಸಿನಲ್ಲಿ, ಇಂಟ್ರಡಕ್ಷನ್ ಅಲ್ಲಿ ಬರೀತಾರೆ. ಯಾರು? ಪಾಲ್ಖಿವಾಲ, ನಾನೀ ಪಾಲ್ಖಿವಾಲ ಅವರು ಬರೀತಾರೆ. ಅವ್ರಿಗೆ ಏನ್ ಬರೀತಾರೆ ಉದಾಹರಣೆ, ಒಂದು ಕಥೆ ಅಂತಂದ್ರೆ, ನನಗೆ ದಿಲ್ಲಿಯಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಕೇಸ್ ಇತ್ತು. ಆಗ ಸುಮಾರು ಅವರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದಾಗ, ನನಗೆ ಸರಿಯಾಗಿ ನೆನಪಿಲ್ಲ, 60ನೇ ಇಸ್ವಿ ಸುಮಾರು, ಯಾವಾಗ ಸರಿಯಾಗಿ ನೆನಪಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಇರಬಹುದು. ನಾನು ದಿಲ್ಲಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೆ. ಹೋದಾಗ ಕೋರ್ಟಿನಲ್ಲಿ ಎಲ್ಲ ಆರ್ಗ್ಯುಮೆಂಟ್ ಆಯಿತು, ಕೆಲಸ ಮುಗಿತಾ ಇರುವಾಗ ನನಗೆ ಜ್ವರ ಬಂದಂತಾಯ್ತು. ಇನ್ಫ್ಲೂಯೆನ್ಸಾ ಅಂತ ಡಾಕ್ಟರ್ ಹೇಳಿದ್ರು, ನಿಮ್ಗೆ ಇನ್ಫ್ಲೂಯೆನ್ಸಾ ಆಗಿದೆ, ನೀವು ಹೋಗ್ಲಿಕ್ಕಿಲ್ಲ. ನಾನು ಬಹಳ ಕಷ್ಟಪಟ್ಟು ನನ್ನ ಕ್ಲೈಂಟಿಗೆ ಹೇಳಿ ನಾನು ಟಿಕೆಟ್ ಬುಕ್ ಮಾಡಿಸಿದ್ದೆ. ಮಾರನೇ ದಿವಸ ನಾನು ಇಲ್ಲಿ ಬರಲೇಬೇಕು, ಮಾರನೇ ದಿವಸ ಮತ್ತೊಂದು ಕೆಲಸ ನನಗಿತ್ತಿಲ್ಲಿ. ಹಾಗಾಗಿ ನಾನು ಅವರಿಗೆ ಒತ್ತಾಯ ಮಾಡಿ ಹೇಳಿದ್ದೆ. ಅವರು ಹೇಳಿದ್ರು, ಇಲ್ಲ, ಒಂದು ದಿವಸದಲ್ಲಿ ಕೆಲಸ ಆಗುದಿಲ್ಲ, ನೀವು ಮತ್ತೊಂದು ದಿವಸ ಇದ್ದು ಹೋಗಿ. ಇಲ್ಲ, ನಾನು ಏನೇ ಆದ್ರೂ ಒಂದೇ ದಿವಸದಲ್ಲಿ ಕೆಲಸ ಮುಗಿಸ್ತೀನಿ, ಅವತ್ತೇ ಟಿಕೆಟ್ ಆಗಬೇಕು ಅಂತ ನಾನು ಒತ್ತಾಯಪಡಿಸಿ ತೆಗೆಸಿಕೊಂಡಿದ್ದೆ. ಸಿಕ್ಕಿತ್ತು, ನಾನು ಬರೋದಂತ ನಿಶ್ಚಯವಾಗಿತ್ತು. ಇನ್ಫ್ಲೂಯೆನ್ಸಾ ಆಯಿತು, ಯು ಕಾಂಟ್ ಟ್ರಾವೆಲ್ ಅಂತ ಡಾಕ್ಟರ್ ಹೇಳಿದ, ಉಳಿದೆ. ನನಗೆ ಜ್ವರ ಯಾಕಾಯಿತು ಅಂದ್ರೆ, ನಾನು ಬದುಕುವುದಕ್ಕಾಗಿ ಜ್ವರವಾಯಿತು ಅಂತಾರೆ. ಯಾಕೆ ಅಂದ್ರೆ, ನಾನು ಏನು ಯಾವ ಟಿಕೆಟ್ ಕ್ಯಾನ್ಸಲ್ ಮಾಡಿದನೋ ಅದೇ ಟಿಕೆಟ್ಟಿನ ಮೇಲೆ ನನ್ನ ಒಬ್ಬ ಕಲೀಗ್, ಬಾರಿನಲ್ಲಿ ಮತ್ತೊಬ್ಬ ಕಲೀಗ್, ಅವನು ಒತ್ತಾಯಪಡಿಸಿ ಬಹಳ ಸಂತೋಷ ಆಯ್ತಪ್ಪ, ನಾನು ಹೋಗ್ತೀನಿ, ನನಗೆ ಕೊಡಿ ಅಂತ ಹೇಳಿ ಕೇಳಿಕೊಂಡದಕ್ಕೆ ನಾನು ಕೊಟ್ಟೆ. ಆ ವ್ಯಕ್ತಿ ನನ್ನ ಗೆಳೆಯ, ಅವರ ಹೆಸರೇನೋ ಬರೀತಾರೆ. ಆ ವ್ಯಕ್ತಿ ನನ್ನ ಗೆಳೆಯ. ಅವನು ಬರುವಾಗ ಅದು ಪ್ಲೇನ್ ಕ್ರ್ಯಾಶ್ ಆಯಿತು, ಅವನು ಸತ್ತೋದ. ಪ್ರಾಯ ನನ್ನನ್ನು ಬದುಕಿಸಬೇಕು ಅಂತ ಅನ್ನೋದಕ್ಕಾಗಿ ದೇವರು ಅವತ್ತು ನನಗೆ ಇನ್ಫ್ಲೂಯೆನ್ಸಾ ತಂದು ಕೊಟ್ಟ. ರೋಗ ಬಂದದ್ದು ಯಾಕೆ ಅಂದ್ರೆ ಬದುಕಿಸುವುದಕ್ಕೆ. ಅವರ ಮಾತಿನಲ್ಲಿದೆ, ಪುಸ್ತಕ ಇದೆ, ನೀವು ಓದ್ಕೊಳ್ಳಿ. ಈ ಎರಡೂ ದೃಷ್ಟಾಂತಗಳು, ಹೋಮಿ ಭಾಭಾ ಅವರ ದೃಷ್ಟಾಂತ ಮತ್ತು ಪಾಲ್ಖಿವಾಲ, ಅಂದ್ರೆ ಹೇಳೋ ತಾತ್ಪರ್ಯವೇನು, ಬದುಕುವುದಕ್ಕೂ ದೇವರ ಪ್ರೇರಣೆ ಮಾಡಬೇಕು, ಸಾಯಬೇಕು ಅಂತ ಬದುಕು ದೇವರ ಪ್ರೇರಣೆ ಮಾಡಬೇಕು. ಹಾಗಾಗಿ ಯಸ್ಮೈ ದೇವಾ ಪ್ರಯಚ್ಛಂತಿ ಪುರುಷಾಯ ಪರಾಭವಂ, ಯಾವನು ಸಾಯಬೇಕು ಅಂತ ಅಪೇಕ್ಷೆ ಇದೆಯೋ ಅವನ ಬುದ್ಧಿಯನ್ನ ಹಾಳು ಮಾಡಿಬಿಡ್ತಾರೆ. ಹೋಗು, ಕೂತ್ಕೊಂಡಿದ್ದಾರೆ ಜ್ಞಾನಿಗಳು, ಪಂಡಿತರು, ಹೋಗು ಅವನನ್ನು ನಿಂದೆ ಮಾಡು ಅಂತ ಪ್ರೇರಣೆ ಮಾಡಿಬಿಡ್ತಾರೆ. ನಾವು ನಿಂದೆ ಮಾಡಿಬಿಡ್ತೀವಿ ಪೆದ್ದರಂತೆ. ಸರಸ್ವತೀ ದೇವಿ ಪ್ರೇರಣೆ ಮಾಡಿಬಿಟ್ಲು. ಕುಂಭಕರ್ಣ ತಪಸ್ಸು ಮಾಡ್ತಿದ್ದ. ತಪಸ್ಸು ಮಾಡಿ ಆದ ಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಬ್ರಹ್ಮದೇವರು ಬಂದಾಗ ಆ ಬ್ರಹ್ಮದೇವರಿಗೆ ವರ ಬೇಡಬೇಕು. ಏನು ವರ ಬೇಡಬೇಕು? ಸರಸ್ವತೀ ದೇವಿಗೆ ಬ್ರಹ್ಮದೇವರು ಹೇಳಿದರು, ನೀನು ಸ್ವಲ್ಪ ಅವನ ಮಾಯಿಯೊಳಗೆ ಹೋಗಿ ಮಾತಾಡಿಸು
ಮಾತಾಡಿಸು ಅಂತ ಹೇಳಿ ಬಾಯಿಯೊಳಗೆ ಹೋಗು ಅಂತ ಹೇಳಿದಾಗ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮ ಸಕಲ ವಚನ ಚೇತೋ ದೇವತಾ ಭಾರತಿ. ಆ ಸರಸ್ವತಿ ಒಳಗೆ ಹೊಕ್ಕರೆ ಏನು ಬೇಡಿಬಿಟ್ಟ ಅವನು? ಕುಂಭಕರ್ಣ ಬ್ರಹ್ಮದೇವರಿಗೆ ಬೇಡಿದ. ಬ್ರಹ್ಮದೇವ, ತಮ್ಮಂಥ ಮಹಾನುಭಾವರು ದರ್ಶನವಾದಾಗ ನಾನು ಬೇಡಬೇಕೇನು? ನನಗೆಲ್ಲ ಬೇಡಬೇಕಾದದ್ದು ನಿಮಗೆಲ್ಲ ಗೊತ್ತು. ನನಗೆ ಗಾಢವಾದ ನಿದ್ರೆ ಕೊಟ್ಟು ಬಿಡಿ, ಇಡೀ ಜೀವನ ನಾನು ಮಲಗಬೇಕು, ಹೀಗೆ ನನಗೆ ವರವನ್ನು ಕೊಡಿ. ತಥಾಸ್ತು ಅಂತ ವರ ಕೊಟ್ಟರು. ವರ ಕೊಟ್ಟ 2ನೇ ಕ್ಷಣಕ್ಕೆ ಸರಸ್ವತಿ ಬಾಯಿಯಿಂದ ಸರದರೆ ಎಚ್ಚರವಾಯಿತು ಅವನಿಗೆ. ನಾನೇನು ವರವನ್ನು ಬೇಡಿದೆ? ಅವನು ವ್ಯವಸಾಯ ಅಂತಾರೆ, ನಾನೇನು ಬೇಡಿದೆ? ಏನು ಬೇಡಿದೆ ನಾನು? ಛೀ ಛೀ, ಯಾರೋ ದೇವತೆಗಳು ನಮಗೇನೋ ಮೋಸ ಮಾಡಿಬಿಟ್ರು ನನಗೆ. ಇದೇನಿದು? ನಾನು ನಿದ್ರೆ ಮಾಡೋದಂತ ಹೇಗೆ ಬೇಡಿದೆ? ನಾನು ಅವಧ್ಯನಾಗಬೇಕು, ಸಾಯಬಾರದು, ಎಲ್ಲರನ್ನು ಗೆಲ್ಲಬೇಕು, 14 ಲೋಕಗಳನ್ನು ಗೆದ್ದು ನನಗೆ ವಶದಲ್ಲಿಟ್ಕೋಬೇಕು ಅಂತ ನಾನು ಬೇಡಬೇಕು ಅಂತ ಎಲ್ಲ ಪ್ಲಾನ್ ಹಾಕಿ ಕೂತಿದ್ದೆ, ಡಿಸೈಡ್ ಮಾಡಿ ಕೂತಿದ್ದೆ. ಲಾಸ್ಟ್ ಮಿನಿಟ್ಟಿಗೆ ನನ್ನ ಬಾಯಿಯಿಂದ ಏನ್ ತರಿಸಿಬಿಟ್ರಲ್ಲ, ಇದು ದೇವತೆಗಳ ಕೆಲಸ ಅಂತ ದೇವತೆಗಳನ್ನು ನಿಂದೆ ಮಾಡ್ತಾ. ಅದೇ ವಸ್ತುಸ್ಥಿತಿ. ಯಸ್ಮೈ ದೇವಾಹ ಪ್ರಯಚ್ಛಂತೆ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋಮಚೀನಾನಿ ಪಶ್ಯತೆ. ಯಾರ ಬುದ್ಧಿ ಸ್ವಲ್ಪ ತಿರುಗಿಸಿ ಬಿಡ್ತಾರೋ ಸಾಕು, ಅವರಿಗೇನು ದೇವತೆಗಳಿಗೆ ಬಹಳ ಕಷ್ಟಪಡಬೇಕಾಗಿಲ್ಲ. ದೇವರು ದೇವತೆಗಳಿಗೆ ಏನು ಕಷ್ಟಪಡಬೇಕಾಗಿಲ್ಲ. ಸೂರ್ಯಾಂತರ್ಯಾಮಿ ನಾರಾಯಣ, ನಮ್ಮ ಹೃದಯಾಂತರ್ಯಾಮಿ ಅದೇ ಭಗವಂತ. ಧಿಯೋ ಯೋನ ಪ್ರಚೋದಯ, ಸ್ವಲ್ಪ ತಿರುಗಿಸಿ ಬಿಟ್ಟ ಎಲ್ಲ ಹಾಳಾಗತ್ತೆ. ಆದ್ದರಿಂದ ಭಗವಂತನ ಪ್ರೇರಣೆ ಏನಾಗತ್ತೆ ಅದು ಬಹಳ ಅಮೂಲ್ಯವಾದ ವಸ್ತು. ಹೊತ್ತಿಗೆ ಬೇಕು, ಸರಿಯಾಗಿ ಬೇಕು. ಸರಿಯಾದ ಪ್ರೇರಣೆ ಎಂದೋ ಮಾಡಿದರಲ್ಲ, ಕಾಲಕ್ಕೆ ಬೇಕು, ಸರಿಯಾದ ಕಾಲಕ್ಕೆ ಬೇಕದು. ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯುವಾಗ ಆ ಪ್ರೇರಣೆಗಳಾಗಬೇಕು. ಪರೀಕ್ಷೆಯಲ್ಲಿ ಎಲ್ಲ ಬರೆದಾದ ಮೇಲೆ ಏನು ಬರೀಲಿಕ್ಕಾಗಲಿಲ್ಲ ಅಂತ ಕಾಗದವನ್ನು ತಿರುಗಿ ಕೊಟ್ಟು ಮನೆಗೆ ಬರುವಾಗ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿತ್ತು, ನಾನು ಬರಲಿಲ್ಲಲ್ಲ. ಏನ್ ದುಃಖಪಟ್ಟು ಎಷ್ಟು ಪ್ರಯೋಜನ? ಎಷ್ಟು ದುಃಖಪಟ್ಟು ಏನ್ ಪ್ರಯೋಜನ ಹೇಳಿ? ಹಾಗಾಗಿ ಪ್ರೇರಣೆಯಾಗಬೇಕು, ಕಾಲಕ್ಕೆ ತಕ್ಕಂತೆ ಆಗಬೇಕು, ಸರಿಯಾಗಿ ತಕ್ಕ. ಇದೆರಡೂ ಆದರೆ ಆಗತ್ತೆ, ಇಲ್ಲದೆದುರಾಗುವುದಿಲ್ಲ. ಹಾಗಾಗಿ ಇದು ಶಾಸ್ತ್ರ ಹೇಳುವ ಮಾತು. ಬುದ್ಧವು ಕಲುಷಭೂತಾಯಂ ವಿನಾಶೇ ಪ್ರತ್ಯುಪಸ್ಥಿತೆ ಅನಯೋ ನಯ ಸಂಕಾಶ ಹೃದಯಾನ್ನಾಪಸರ್ಪತಿ. ಬುದ್ಧಿ ಕಲುಷಿತವಾಗಿದೆ, ಆಗ ಅನ್ಯಾಯ ನ್ಯಾಯ ಅಂತ ತೋರಿಬಿಡುತ್ತದೆ. ನಾನು ಮಾಡೋದ್ರಲ್ಲಿ ಏನ್ ತಪ್ಪಿದೆ? ನಾನು ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಹಾಗಾಗಿ ನಾನು ಮಾಡಿದ್ದು ತಪ್ಪಲ್ಲ, ಸರಿ ಅಂತೇ ಮನಸ್ಸಿಗೆ ತೋರಿ ಅದರಿಂದ ದೂರ ಹೋಗ್ಲಿಕ್ಕೆ ತಯಾರಾಗುವುದೇ ಇಲ್ಲ. ಹಾಗೆ ನಿನ್ನ ಪರಿಸ್ಥಿತಿ ಇದೆ ಧೃತರಾಷ್ಟ್ರ ಅಂತ ಕೊನೆಯ 4 ಶ್ಲೋಕಗಳಲ್ಲಿ ಪಾಂಡವಾನಾಂ ವಿರೋಧೇನ ನಚೈನ ನವಬುದ್ಧತೆ ರಾಜ ಲಕ್ಷಣ ಸಂಪನ್ನ ತ್ರೈಲೋಕ್ಯಸ್ಯಾಪಿ ಭವೇತ್ ಇತ್ಯಾದಿಯಾಗಿ ಹೇಳಿ ವಿದುರ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ನಮಸ್ತೆ.